ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಹೀರೆಕಾಯಿ ಪಲ್ಯ. ಹೀರೆಕಾಯಿ ಪಲ್ಯ ಎಲ್ಲರಿಗೂ ಮಾಡಲು ಬರುತ್ತದೆ, ಆದರೆ ನಾನು ಈ ವಿಧಾನದಲ್ಲಿ ಮಾಡಿ ತೋರಿಸುತ್ತಿದ್ದೇನೆ. ಇದು ಹಬ್ಬ ಹರಿದಿನಗಳಲ್ಲಿ, ಶ್ರಾದ್ದಗಳಲ್ಲಿ ಈ ಥರ ಮಾಡಿಕೊಳ್ಳಬಹುದು. ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಟೊಮೆಟೊ ಬಳಸದೆ ಮಾಡುವ ಈ ಸಿಂಪಲ್ ಪಲ್ಯಕ್ಕೆ ಬೇಕಾದ ಸಾಮಗ್ರಿಗಳು: ಹೀರೆಕಾಯಿಯನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣದಾಗಿ ಈ ಥರ ಕತ್ತರಿಸಿ ಇಟ್ಟುಕೊಂಡಿದ್ದೇನೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಒಟ್ಟಿಗೆ ತಗೊಂಡಿದ್ದೇನೆ. ಹಸಿಮೆಣಸು, ಒಣಮೆಣಸು, ಕರಿಬೇವಿನ ಸೊಪ್ಪು, ಅರಿಶಿನ, ಇಂಗು, ಪೌಡರ್ ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನವನ್ನು ನೋಡಿಕೊಳ್ಳೋಣ. ಬಾಣಲೆಗೆ 1 ಚಮಚ ಎಣ್ಣೆ ಕಾದಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಅದು ಚಟಪಟ ಅನ್ನಬೇಕು, ಹೊಂಬಣ್ಣಕ್ಕೆ ಬರಬೇಕು. ಈ ಥರ ಒಂದು ಕ್ಷಣ ಮುಚ್ಚಿಟ್ಟರೆ ಎಲ್ಲ ಕಡೆ ಎಣ್ಣೆಯಾಗುವುದಿಲ್ಲ. ಹಾಗೆ ತೆಗೆದುಕೊಂಡ ಹಸಿಮೆಣಸು, ಒಣಮೆಣಸು ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿಸಿ, ಕರಿಬೇವಿನ ಸೊಪ್ಪು, ಅರಿಶಿನದ ಪುಡಿ ಅರ್ಧ ಚಮಚ, ಇಂಗು 1/4 ಚಮಚ ಎಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿಸಿ. ಈಗ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಹೆಚ್ಚಿಟ್ಟುಕೊಂಡ ಹೀರೆಕಾಯಿಯನ್ನು ಸೇರಿಸಿ ಸ್ವಲ್ಪ ಹೊತ್ತು ಮಗುಚಿ ಹಾಗೆ ಫ್ರೈ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಕ್ಷಣ ಮಗುಚಿ ಮುಚ್ಚಿಟ್ಟು ಬೇಯಿಸಬೇಕು. ಪಲ್ಯಕ್ಕೆ ನೀರನ್ನು ಸೇರಿಸುವ ಅಗತ್ಯ ಇಲ್ಲ. ನಾನು ತೆಗೆದುಕೊಂಡ ಹೀರೆಕಾಯಿ ಎಳೆದಾಗಿರುವುದರಿಂದ ಇದಕ್ಕೆ ನಾನು ನೀರನ್ನು ಸೇರಿಸಿಲ್ಲ. ಉಪ್ಪು ಹಾಕಿ ಮುಚ್ಚಿಟ್ಟಾಗ ಹೀರೆಕಾಯಿ ಅದೇ ನೀರು ಬಿಡುತ್ತದೆ. ನೋಡಿ ಹೇಗೆ ನೀರು ಬಿಟ್ಟುಕೊಂಡಿದೆ. ಹೀರೆಕಾಯಿ ನೀರಲ್ಲೇ ಪಲ್ಯ ಚೆನ್ನಾಗಿ ಮೆತ್ತಗಾಗುತ್ತದೆ. ಪಲ್ಯ ಚೆನ್ನಾಗಿ ಬೆಂದಿದೆ. ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಪಲ್ಯ ರೆಡಿನೇ ಆಗೋಯಿತು. ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ. ಥ್ಯಾಂಕ್ ಯು. ಚಪಾತಿ, ರೊಟ್ಟಿ ಸಂಗಡ ನಂಜಿಕೊಂಡು ತಿನ್ನುವುದಕ್ಕೆ ತುಂಬಾ ಚೆನ್ನಾಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.